ಜೈ ಪಂಚಮಸಾಲಿ. ನಮ್ಮ ಗೋಕಾಕ್ ತಾಲೂಕಿನ ಎಲ್ಲಾ ಪಂಚಮಸಾಲಿ ಬಂಧುಗಳು ಹಾಗೂ ನಮ್ಮ ಗೋಕಾಕ ಪಂಚಮಸಾಲಿ ನ್ಯಾಯವಾದಿಗಳ ಒಂದು ನೇತೃತ್ವದೊಳಗೆ ನಾವೇನು ನಮ್ಮ ಪಂಚಮಸಾಲಿ ಸಮಾಜಕ್ಕೆ, ಅಖಂಡ ಕರ್ನಾಟಕದ ಪಂಚಮಸಾಲಿ ಸಮಾಜಕ್ಕೆ ನಮ್ಮ ಮೀಸಲಾತಿಯನ್ನ ಹೆಚ್ಚಿಸಲಿಕ್ಕೆ ನಾವೇನೊಂದು ಬೆಳಗಾವಿ ಸುವರ್ಣ ಸೌಧದ ಎದುರುಗಡೆ ನಮ್ಮ ಪೂಜ್ಯರ ನೇತೃತ್ವದಲ್ಲಿ ಏನು ನಾವು ಶಾಂತಿಯುತವಾಗಿರ್ತಕ್ಕಂಥ ಹೋರಾಟವನ್ನ ಕೈಗೊಂಡಿದ್ದೇವೆ. ಆ ಒಂದು ಹೋರಾಟವನ್ನ ಹತ್ತಿಕ್ಕುವಂತ ಕುತಂತ್ರ ಬುದ್ಧಿಯನ್ನು ಇಟ್ಟುಕೊಂಡು ಕರ್ನಾಟಕ ಸರ್ಕಾರ ಏನು ನಮ್ಮ ಮೇಲೆ ಅವತ್ತು ಲಾಠಿ ಪ್ರಹಾರವನ್ನು ಮಾಡಿದೆ. ಆ ಒಂದು ಲಾಠಿ ಪ್ರಹಾರವನ್ನ ಖಂಡಿಸಿ ನಾವು ಇವತ್ತು ಇಡೀ ಕರ್ನಾಟಕ ಎಲ್ಲ ಪಂಚಮಸಾಲಿ ಸಮಾಜದವರು ಇಡೀ ಕರ್ನಾಟಕದ ತುಂಬ ನಮ್ಮ ಪೂಜ್ಯರನ್ನು ಕರೆ ಕೊಟ್ಟಿದ್ರು. ಆ ಒಂದು ಕರೆಯ ನಿಮಿತ್ತವಾಗಿ ನಾವು ಇವತ್ತೆಲ್ಲ ಇಲ್ಲಿ ಸೇರ್ಕೊಂಡಿದ್ದೀವಿ. ಬಂಧುಗಳೇ, ಇವತ್ತು ನಾವು ಕೇಳ್ತಾ ಇರೋದು ನಮ್ಮ ಸಮಾಜಕ್ಕೆ ಬೇಕಾಗಿರ್ತಕ್ಕಂಥ ಅಥವಾ ಅವಶ್ಯ ಇರತಕ್ಕಂಥ ಅಥವಾ ನಮ್ಮ ನ್ಯಾಯಯುತವಾದ ಬೇಡಿಕೆ, ಸಂವಿಧಾನಾತ್ಮಕವಾಗಿ ನಮಗೆ ಸಿಗಬೇಕಾಗಿರ್ತಕ್ಕಂಥ ಬೇಡಿಕೆ ಏನಪ್ಪಾ ಅಂತಂದ್ರೆ, ಮಧ್ಯದಲ್ಲಿ ಸುಮಾರು 4 ವರ್ಷಗಳಿಂದ ನಾವು ನಮ್ಮ ಸಮಾಜಕ್ಕೆ ಮೀಸಲಾತಿಯನ್ನು ಕೇಳ್ತಾ ಇದ್ದೀವಿ. ಆದ್ರೆ ಎಲ್ಲಾ ಸರ್ಕಾರಗಳು ಯಾವುದೇ ಒಂದು ಸಂವಿಧಾನ ಹೇಳ್ತಾ ಇಲ್ಲಿವರೆಗೆ ನೀಡಲಿಲ್ಲ. ಆದ್ರೆ ಏನು ಮೊನ್ನೆ ದಿನಾಂಕ 10ನೇ ತಾರೀಕಿನ ನಾವು ಇಡೀ ನಮ್ಮ ಪಂಚಮಸಾಲಿ ಬಂದವರು ಎಲ್ಲರೂ ಸೇರ್ಕೊಂಡು ಏನು ಸುವರ್ಣ ಪಂಚಮಸಾಲಿ ಮಾಡೋ ಕಾಲಕ್ಕೆ ನಮ್ಮ ಒಂದು ಹೋರಾಟವನ್ನು ಹತ್ತಿಕೊಂಡ ಕೆಲಸ ಮಾಡಿದೆ. ಪೊಲೀಸರನ್ನು ದುರ್ಬಳಕೆ ಮಾಡಿಕೊಂಡು ಇವತ್ತು ನಾವೆಲ್ಲರೂ ಕೊಡ್ಕೊಂಡು ಕರ್ನಾಟಕ ಸರ್ಕಾರದ ಭ್ರಷ್ಟ ಸಿದ್ದರಾಮಯ್ಯ ಒಂದು ಪ್ರಶ್ನೆ ಕೇಳಬೇಕಾಗಿದೆ. ಏನಪ್ಪಾ ಅಂತಂದ್ರೆ, ಭ್ರಷ್ಟ ಸಿದ್ದರಾಮಯ್ಯನ ಈ ದುಷ್ಟ ನಿಲುವನ್ನು ಖಂಡಿಸಬೇಕಾಗಿದೆ. ಯಾಕಪ್ಪ ಅಂತಂದ್ರೆ, ಈ ನಾವು ಶಾಂತಿಯುತವಾಗಿರ್ತಕ್ಕಂಥ ಹೋರಾಟವನ್ನು ಹತ್ತಿಕ್ಕುವ ಸಲುವಾಗಿ ಸುಮಾರು 1 ತಿಂಗಳಿನಿಂದ ಅವರು ಕುತಂತ್ರ ಬುದ್ಧಿಯನ್ನು ಉಪಯೋಗಿಸಿದ್ರು. ಏನಪ್ಪಾ ಅಂತಂದ್ರೆ, ಸರ್ಕಾರದ ಅಧಿಕಾರಿಗಳನ್ನು ಮುಂದಿಟ್ಟುಕೊಂಡು ನಮ್ಮ ಮೇಲೆ 163 ಸೆಕ್ಷನ್ ಅನ್ನು ಜಾರಿ ಮಾಡಿದ್ರು. ನಮ್ಮ ಟ್ಯಾಕ್ಟರಿ ರ್ಯಾಲಿಯನ್ನ ಬಂದ್ ಮಾಡಿದ್ರು. ಅದೇ ರೀತಿ ನಮ್ಮ ಹೋರಾಟವನ್ನ ಮುತ್ತಿಕ್ಕೂ ಸಲುವಾಗಿ ಅನೇಕ ಕುತಂತ್ರ ಬುದ್ಧಿಗಳನ್ನ ಉಪಯೋಗಿಸಿ ಅವತ್ತು ನಾವು ಶಾಂತಿಯುತವಾಗಿ ಹೋರಾಟವನ್ನು ಮಾಡ್ತಾ ಸಂದರ್ಭದಲ್ಲಿ ಪೊಲೀಸರ ಮುಖಾಂತರ ನಮ್ಮ ಮೇಲೆ ದೌರ್ಜನ್ಯವಾಗಿ ಲಾಠಿ ಪ್ರಹಾರವನ್ನು ಮಾಡಿದ್ರು. ಸಿದ್ದರಾಮಯ್ಯನಿಗೆ ಈ ವೇದಿಕೆ ಮುಖಾಂತರ ಈ ಒಂದು ಸಂದರ್ಭದಲ್ಲಿ ನಾವು ಯಾವುದೇ ಕಾರಣಕ್ಕೂ ಹೆದರೋದಿಲ್ಲ. ಹೆದರೋ ಮಕ್ಕಳು ನಾವಲ್ಲ. ಇವತ್ತು ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂತಹ ಕೆಲಸವನ್ನ ನಾವು ಯಾವುದೇ ಪರಿಸ್ಥಿತಿ ಮಾಡೇ ಮಾಡ್ತೀವಿ. ಇವತ್ತು ಏನು ನೀವು ನಮ್ಮ ಸಮಾಜದ ಮೇಲೆ ಕೊಟ್ಟಂತ ಚಾಟಿ ಏಟಿದೆಯಲ್ಲ, ಪೊಲೀಸರ ಲಾಠಿ ಪ್ರಹಾರ, ಇದು ದಿನ ಬೆಳೆದವ ನಮಗೆ. ನಾವೆಲ್ಲ ರೈತ ಮಕ್ಕಳಿದ್ದೇವೆ. ನಾವು ಕಳಗಿ ಹಿಡಿಯೋ ಕಾಲಕ್ಕೆ ನಮಗೆ ದಿನ ಇರ್ತಾವ. ನೀವು ಎಷ್ಟು ಲಾಠಿ ಇವತ್ತು ನಾವು ಗೋಲಿಬಾರ ಮಾಡಿದ್ರು ಸಹಿತ ಈ ಒಂದು ಸಂದರ್ಭದಲ್ಲಿ ಹೇಳಕ್ ಇಚ್ಛೆ ಪಡ್ತೀವಿ. ಇದನ್ನ ನಾವು ಯಾವತ್ತು ಮರೆಯುವುದಿಲ್ಲ. ನಮ್ಮ ಸಮಾಜಕ್ಕೆ ಕೊಟ್ಟಂತ ನಿನ್ನ ಒಂದು ಲಾಠಿ ಪ್ರಹಾರವನ್ನ ನಾವು ಯಾವತ್ತು ಮರೆಯುವುದಿಲ್ಲ. ಯಾಕಂತಂದ್ರೆ ಯಾವತ್ತು ಹಿಂದಿನ ಸರ್ಕಾರ ಆಗಲಿ, ನಿನಗೆ ನಿಮ್ಮ ಸರ್ಕಾರ ಬಂದಂತ ಸಂದರ್ಭದೊಳಗ ನೀವು ರೈತರ ಮೇಲೆ ಗುಂಡಾಗಿರಿ ಮಾಡಿದ್ರಿ. ಅದೇ ಪ್ರಕಾರ ನಮ್ಮ ಪಂಚಮಸಾಲಿ ಸಮಾಜದ ಲಿಂಗಾಯತ್ ಬಂಧುಗಳ ಮೇಲೆ ನೀವೇನು ಲಾಠಿ ಪ್ರಹಾರವನ್ನು ಮಾಡಿದ್ರಿ, ಇದಕ್ಕೆ ನಾವು ಪ್ರತಿಕಾರವನ್ನ ತೀರಿಸ್ತೀವಿ ಅನ್ನುವಂತ ಮಾತನ್ನ ಹೇಳ್ತೀನಿ. ಅದೇ ನಿಮ್ಮ ದುರ್ಬುದ್ಧಿ ಇವತ್ತು ನಮಗೆ ತಿಳಿಯೋದಿಲ್ಲ ತಿಳ್ಕೊಂಡಿದ್ರಿ. ದುಷ್ಟ ಸಿದ್ದರಾಮಯ್ಯ ಇವತ್ತು ನೀನು ತಿಳ್ಕೋಬೇಕು. ನಮ್ಮ ಸಮಾಜ ನಿನಗೆ ಆಶೀರ್ವಾದ ಮಾಡಿದ್ರಿಂದ ನೀವು ಆತ್ಮಚನಲ್ಲಿ ಕೂತೀರಿ. ಅದನ್ನು ತಿಳ್ಕೊಂಡು ನೀನು ಇವತ್ತು ನೀವು ಎಚ್ಚರಿಕೆಯಿಂದ ಹೆಜ್ಜೆ ಇಡಬೇಕು. ನಿನಗೆ ತಕ್ಕ ಪಾಠವನ್ನ ನಾವು ಯಾವುದೇ ಪರಿಸ್ಥಿತಿಗಳನ್ನು ಮರೆಯೋದಿಲ್ಲ. ಎಲ್ಲ ನಮ್ಮ ಸಮಾಜ ಬಾಂಧವರು ನೀವು ಮನೆಯಲ್ಲಿ ಕೂತ್ಕೊಂಡು ಯಾವುದೇ ಕಾರಣಕ್ಕೂ ನೀವು ಲಾಠಿ ಚಾರ್ಜ್ಗೆ ಇಂತ ಹೇಳಿ ಯಾವ ಈ ರೀತಿ ಮಾಡಕ್ ಹಚ್ಚಿದೆಯಲ್ಲ, ನಾಳೆ ನಾವೆಲ್ಲ ರೈತರು ಕೂಡಿಕೆರೆ ಅನ್ನ ಕೊಡೋದಿಲ್ಲ ಅಂದ್ರೆ ಎಲ್ಲಿ ಹೋಗೋದಿ ಅದನ್ನ ನಮ್ಗೆ ಹೇಳ್ಬೇಕು. ನಾವೆಲ್ಲ ರೈತರು ಕೂಡಿಕೆರೆ ನಾವು ಬೆಳೆದ ಅನ್ನ ನಾವು ಅಷ್ಟೇ ತಿಂತೀವಿ ಅಂತಂದ್ರೆ ನೀ ಏನ್ ಮಾಡೋದಿ? ಅದಕ್ಕೆ ಈ ಸಂದರ್ಭದಲ್ಲಿ ನಾವು ಹೇಳಕ್ ಇಷ್ಟಪಡ್ತೀವಿ, ದಯವಿಟ್ಟು ನಮ್ಮ ಬೇಡಿಕೆಯನ್ನ ಈಡೇರಿಸಿದೀವಿ, ಬಹಳ ಒಳ್ಳೇದು. ಈಡೇರಿಸದೆ ಹೋದಲ್ಲಿ ಅದರಿಂದ ಮುಂದೆ ಬರುವ ಪರಿಣಾಮವನ್ನು ನೀನು ಬಹಳ ದೀರ್ಘವಾಗಿ ಎದುರಿಸಬೇಕಾಗ್ತಂತ ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತನಾಡಲು ಅವಕಾಶ ಕೊಟ್ಟ ಎಲ್ಲರಿಗೂ ಧನ್ಯವಾದ ಹೇಳಿ 2 ಮಾತುಗಳು ವಿರಾಮ ಹೇಳ್ತೀನಿ. ಎಲ್ಲ ನನ್ನ ಸಹೋದರ ಬಾಂಧವರೇ, ನಿನ್ನೆ ನಡೆದಂತಹ ನಮ್ಮ ಪಂಚಮಸಾಲಿ ಸಮಾವೇಶ ದಿನ ಒಂದು ಅಚಾತುರ್ಯವಾಗಿ ಅವತ್ತು ಲಾಠಿ ಪ್ರಹಾರ ಮತ್ತು ನಮ್ಮ ಸಮಾಜ ಬಾಂಧವರ ಮೇಲೆ
ಅನ್ಯಾಯವಾಗಿ ಲಾಠಿ ಮಾಡಿದರು. ಅಧಿಕಾರ ಪಕ್ಷಕ್ಕಿಂತ ಸಮಾಜ ಯಾವಾಗಲೂ ನಿರಂತರ ಇರ್ತದೆ ಮತ್ತು ಸಿದ್ದರಾಮಯ್ಯವರು ಒಂದು ಸಾಮಾಜಿಕ ನ್ಯಾಯ, ಅತಿ ಬಡತನ, ರೈತ ಕುಟುಂಬದಿಂದ ಬಂದಂತವರು. ಅವರು ಸಹ ನಮ್ಮ ಸಮಾಜದ ಏನು ಪರಿಸ್ಥಿತಿ ಅಂತ ಕೂಲಂಕಷವಾಗಿ ಪರಿಶೀಲಿಸಿ ಒಂದು ಒಳ್ಳೆಯ ನಿರ್ಧಾರವನ್ನ ತೆಗೆದುಕೊಳ್ಬೇಕಂತ ಹೇಳಿ ಈ ಮೂಲಕ ಅವ್ರನ್ನ ಕೇಳ್ಕೊಳ್ತೀನಿ. ಅದೇ ರೀತಿಯಾಗಿ ಸರ್ಕಾರವು ನಮ್ಮ ಸಮಾಜದ ಬೇಡಿಕೆಯನ್ನ ಸ್ಪಂದಿಸಬೇಕು. ಮತ್ತ ಏನು ಮೀಸಲಾತಿ ಕೊಡುವಂತ ದಾರಿಯಲ್ಲಿ ಅವರು ವಿಚಾರ ಮಾಡಬೇಕು. ಮತ್ತೊಮ್ಮೆ ನಾವೆಲ್ಲರೂ ಹೋಗಿ ಒತ್ತಾಯಿಸೋಣ. ಈಗಾಗಲೇ ಕೆಲವೊಂದು ಸರ್ಕಾರದಿಂದ ಮಾತುಕತೆ ಬಗ್ಗೆ ಮಾತಾಡ್ತಾರ. ಮತ್ತೆ ನಮ್ಮ ಹೋರಾಟವನ್ನು ತೀವ್ರಗೊಳಿಸಿದ್ರ ಸರ್ಕಾರ ಮೀಸಲಾತಿ ಕೊಡ್ತದಂತ ಹೇಳ ನಾ ಈ ಮೂಲಕ ಹೇಳ ಬಯಸ್ತೀನಿ ಅಂತ ಹೇಳಿ, ಯಾವಾಗಲೂ ಎಲ್ಲ ಹೋರಾಟಗಳಲ್ಲಿ ನಾವು ಸಮಾಜದ ಪರವಾಗಿರ್ತೀನಿ. ಸಮಾಜದವ್ರು ಏನು ಹಿರಿಯರನ್ನ ಹೇಳ್ತಾರಲ್ಲ ಆ ದಿಕ್ಕಿನಲ್ಲಿ ನಾ ಸಾಗಿ ಈ ನಿಮ್ಮ ಹೋರಾಟ ಮತ್ತೆ ಸಮಾಜದ ಬೆಳವಣಿಗೆ ನಾ ಯಾವಾಗಲೂ ಬೆನ್ನೆಲುಬಾಗಿ ಒಬ್ಬ ಸಮಾಜದ ಬಾಂಧವರಾಗಿ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ನಾನು ಒಂದ್ 2 ಮಾತುಗಳನ್ನ ಮುಗಿಸ್ತೀನಿ. ಬಂಧುಗಳೇ, ಇವತ್ತಿನ ದಿವಸ ತಮಗೆಲ್ಲ ತಿಳಿದಂತೆ ಏನೇ ನಿನ್ನಿನ ದಿವಸ ನಾವು ಶಾಂತಿಯುತವಾಗಿ ಸುವರ್ಣ ಸೌಧದಲ್ಲಿ ಒಂದು ನಮ್ಮ ಮೀಸಲಾತಿ, ಸಂವಿಧಾನಾತ್ಮಕವಾದಂತಹ ಒಂದು ಮೀಸಲಾತಿ ಹೋರಾಟವನ್ನು ನಾವು ಏನ್ ಮಾಡ್ತಾ ಇದ್ದೀವಿ, ಈ ನಮ್ಮ ಸಮಾಜದ ಮುಕ್ತ ಜನತೆಯ ಮೇಲೆ ಈ ಭ್ರಷ್ಟ ಸರ್ಕಾರ ಲಾಠಿ ಚಾರ್ಜನ್ನು ಮಾಡಿ ನಮ್ಮ ಮೇಲೆ ಒಂದು ಹಿಂಸಾಚಾರವನ್ನ ಪಂಚಮಸಾಲಿ ಸಮಾಜದ ಬಂಧುಗಳ ಒಂದು ಬೇಡಿಕೆಯನ್ನ ಈಡೇರಿಸಿ